ಪ್ರಿಯಾ ಅಶೋಕ್ ಬೆಳಗಿ. ನಮ್ಮ ಸರ್ಕಾರಿ ಪ್ರೌಢಶಾಲೆ ಅಂಚೆಗಿರಿಯಲ್ಲಿ ನಡೆಯುವ ಶಾಲಾ ಸಂಸತ್ ಚುನಾವಣೆಯಲ್ಲಿ ನಾನು ಭಾಗವಹಿಸಿದ್ದೇನೆ. ನನ್ನ ಗುರುತು ತೊಪ್ಪಿಗೆ ಮತ್ತು ಕ್ರಮ ಸಂಖ್ಯೆ 7. ಈ ತೊಪ್ಪಿಗೆ ಮತ್ತು ಕ್ರಮ ಸಂಖ್ಯೆ 7ಕ್ಕೆ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ಹಾಕಿ ನನ್ನನ್ನು ಗೆಲ್ಲಿಸಿಕೊಳ್ಳುತ್ತೇನೆ. ಧನ್ಯವಾದ. 2024-25ನೇ ಶಾಲೆಯ ಶಾಲಾ ಚುನಾವಣೆಯಲ್ಲಿ ನಾನು ಭಾಗವಹಿಸಿದ್ದೇನೆ. ನನ್ನ ಕ್ರಮ ಸಂಖ್ಯೆ 9. ನನ್ನ ಚಿಹ್ನೆ. ಮೊದಲಿಗೆ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನನ್ನ ಹೆಸರು ಯಶೋಧ ಸಾಗರ್. 2024-25ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ ನಾನು ಸಹ ಭಾಗವಹಿಸಿದ್ದೇನೆ. ನನ್ನ ಕ್ರಮ ಸಂಖ್ಯೆ 3 ಆಗಿದ್ದು ಹಾಗೂ ನನ್ನ ಕುರಿತು ಅತ್ಯುತ್ತಮವಾದ ಮತವನ್ನು ನನಗೆ ಹಾಕಿ ನನ್ನನ್ನು ಗೆಲ್ಲಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸ್ಕೂಲ್ ಶಾಲೆಯಲ್ಲಿ 2024-25ನೇ ಸಾಲಿನಲ್ಲಿ ಚುನಾವಣೆ ಇದರಲ್ಲಿ ನಾನು ನಿಂತಿದ್ದೇನೆ. ನನ್ನ ಕ್ರಮ ಸಂಖ್ಯೆ 14. ನನ್ನ ಒಂದು ಸೇರಿದ ನನ್ನ ಓಟ್ ಹಾಕಿ ಹಾಕಿಸಿದ್ದಾರೆ. ನಾನು 10ನೇ ತರಗತಿಯಲ್ಲಿ ಚುನಾವಣೆಯಲ್ಲಿ ನಾನು ಭಾಗವಹಿಸಿದ್ದೇನೆ. ನನ್ನ ಕ್ರಮ ಸಂಖ್ಯೆ ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 2024 ಶಾಲಾ ಸಂಸತ್ ಚುನಾವಣೆಯಲ್ಲಿ ನಾನು ಸಹ ಭಾಗವಹಿಸಿದ್ದೇನೆ. ನನ್ನ ಕ್ರಮ ಸಂಖ್ಯೆ 1. ಬ್ರೆಡ್ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ನನಗೆ ಮತ್ತು ಅದರಲ್ಲಿ ನನ್ನ ಗುರುತು ಅಲ್ಮೇರಾ. ಕ್ರಮ ಸಂಖ್ಯೆ 8ಕ್ಕೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಲೀನಾ ಪುಲಿತೇಜ್. ನಾನು ಸರ್ಕಾರಿ ಪ್ರೌಢಶಾಲೆ ಅಂಚೆಗಿರಿಯಲ್ಲಿ ಓದುತ್ತೇನೆ. ನನ್ನ ಕ್ರಮ ಸಂಖ್ಯೆ 5. ನಮಸ್ಕಾರ. ನನ್ನ ಹೆಸರು ಧನುಶ್ರೀ ಪೂಜಾರ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಒಂದೊಂದು ಮತವು ಅಮೂಲ್ಯವಾದದ್ದು, ಹಾಗಾಗಿ ಮತವನ್ನು ಎಲ್ಲರೂ ಕಡ್ಡಾಯವಾಗಿ ಮತವನ್ನು ಚಲಾಯಿಸಿ. ಕ್ರಮ ಸಂಖ್ಯೆ 13ಕ್ಕೆ ಮತವನ್ನು ಚಲಾಯಿಸಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮೂಲ್ಯ ರಾಜ. ಪರಮೇಶ್ ಮಂಜೇಶ್ ಬರವಣ್ಣವರೆಲ್ಲರೂ ನನಗೆ ಓಟ್ ಹಾಕಿ. ನನ್ನ ಹೆಸರು ಸಂದೀಪ್ ಕುಮಾರ್. 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಚಿಹ್ನೆ ನಿನ್ನ ಬೆರಳಲ್ಲಿ ನಾಡಿನ ಭವಿಷ್ಯ ಅಡಗಿಹುದು ಮಹನೀಯ. ಶಾಹಿ ಚುಕ್ಕಿಯ ಧರಿಸು ಈ ದಿನ ತಪ್ಪದಲೇ ಮಹನಾಯ. ಕರುನಾಡ ನಾಗರಿಕರೆಂದು ಮತ ನೀಡುವಿಕೆಯಲ್ಲಿ ನಿಂದು ಹೆಮ್ಮೆ ತೋರಿ ತೋರು ಮಾಡಿ 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 ಮತದಾನ. ಇರಲಿ ದೇಶದ ಮೇಲೆ ಅಭಿಮಾನ. ಮಾಡಿ 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 ಮತದಾನ. ಇರಲಿ ದೇಶದ ಮೇಲೆ ಅಭಿಮಾನ. ವೋಟು ನಿನ್ನ ಅಧಿಕಾರ, ನೀನೇ ಆರಿಸು ಸರಕಾರ. ವೋಟು ನೀಡದೆ ನೀನು ಪ್ರಜಾಪ್ರಭುತ್ವ ದೇಶ ಹೌದಲ್ಲ. ಅಂದರೆ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮ ಭಾರತ. ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ಅರ್ಥ. ಅಂದರೆ ನಾವು ಚುನಾವಣೆಗಳ ಮೂಲಕ ಪ್ರತಿನಿಧಿಗಳನ್ನು ಆರಿಸಿ ಕಳಿಸ್ತೀವಿ. ಆ ಪ್ರತಿನಿಧಿಗಳು ಸರ್ಕಾರವನ್ನು ನಡೆಸ್ಕೊತಾ ಹೋಗ್ತಾರೆ. ನಮ್ಮ ಅಂದರೆ ಪ್ರಜೆಗಳ ಪ್ರತಿನಿಧಿಗಳಾಗಿ ಅವರು ಪ್ರಕ್ರಿಯೆ ಅಂತಕ್ಕಂಥದ್ದು ನಾವು ನಮ್ಮ ಪ್ರತಿನಿಧಿಗಳನ್ನು ಆರಿಸಿ ಕಳಿಸೋದಕ್ಕಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ತೀವಿ, ಮತದಾನ ಅಂತ ಕರಿತೀವಿ. ನಮ್ಮ ಶಾಲೆಯಲ್ಲೂ ಕೂಡ ಹೇಗೆ ಸರ್ಕಾರದ ಮಟ್ಟದಲ್ಲಿ ಹೇಗೆ ಚುನಾವಣೆಗಳು ನಡೀತವೆ ಅದರ ಒಂದು ಅರಿವನ್ನು ಮೂಡಿಸೋದ್ರ ಸಲುವಾಗಿ ಈ ಶಾಲಾ ಹಂತದಲ್ಲೂ ಕೂಡ ನಾವೇನು ಮಾಡಿದ್ದೀವಿ ಅಂತಂದರೆ ಚುನಾವಣೆಯನ್ನು ನಡೆಸಿದ್ದೀವಿ. ತಾವೆಲ್ಲ ಚುನಾವಣೆಗೆ ನಿಂತಿದ್ದೀರಿ, ಪ್ರತಿನಿಧಿಗಳಾಗಿ ನೀವು ಎಲೆಕ್ಷನ್ಗೆ ನಿಂತ್ಕೊಳ್ತಿರಲ್ಲ, ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡ್ತಿರಲ್ಲ, ಅದು ಮೊದಲನೇ ಹಂತ. ನಾವು ಇಂಥ ದಿನಕ್ಕೆ ಮತದಾನ ಇರುತ್ತೆ, ಇಂಥ ದಿನಕ್ಕೆ ಎಣಿಕೆ ಇರುತ್ತೆ ಅಂತೇಳಿ ನಾವೇನು ಆ ಒಂದು ದಿನಾಂಕವನ್ನು ಪ್ರಕಟಣೆ ಮಾಡ್ತೀವಲ್ಲ ಅದನ್ನು ಪ್ರಕಟಣೆ ಅಂತ ಕರಿತೀವಿ, ಅದಕ್ಕೆ ಅಧಿಸೂಚನೆ ಅಂತ ಕರಿತೀವಿ. ಅದಾದಮೇಲೆ ನಾವು ತಿಳಿಸ್ತೀರಿ. ಅದಾದ ನಂತರ ನಾಮಪತ್ರದ ಪರಿಶೀಲನೆ ನಡೆಯೋದು. ಅದಾದಮೇಲೆ ಒಂದು ನಾಮಪತ್ರವನ್ನು ಹಿಂಪಡೆಯೋದಕ್ಕೆ ಒಂದು ದಿನಾಂಕವನ್ನು ಘೋಷಣೆ ಮಾಡಿರ್ತಾರೆ. ನೀವೆಲ್ಲ ಅದನ್ನು ಮಾಡಿದ್ದೀರಿ. ಈಗ
ಅಂದರೆ ವಾಪಸ್ ಮತ್ತೆ ಯಾರಾದರೂ ನನಗೆ ನಿಲ್ಲಕ್ಕೆ ಇಷ್ಟ ಇಲ್ಲ ಅನ್ನೋರು ವಾಪಸ್ ಪಡೆಯುವಂಥದ್ದು. ಆಮೇಲೆ ಅಂತಿಮ ಕಣದಲ್ಲಿ ಅಂದರೆ ಚುನಾವಣಾ ಕಣದಲ್ಲಿ ನಿಲ್ಲುವಂಥವ್ರ ಹೆಸರನ್ನ ನಾವು ಘೋಷಣೆಯನ್ನು ಮಾಡಿದ್ದೀವಿ. ಅದಾದಮೇಲೆ ಚುನಾವಣೆಯ ಪ್ರಚಾರಕ್ಕೆ ಸಮಯವನ್ನು ನಿಗದಿಪಡಿಸಿ ಚುನಾವಣಾ ಪ್ರಚಾರವನ್ನು ಕೂಡ ತಾವೆಲ್ಲ ಮಾಡಿದ್ದೀರಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನಾನೀಗ. ಮೊದಲನೇ ನಂಬರಿನವರು 13 ಮತಗಳನ್ನು ಪಡ್ಕೊಂಡಿದ್ದೀರಿ. ಎರಡನೇ ಕ್ರಮ ಸಂಖ್ಯೆಯವರು 69, ನಾಲ್ಕನೇ ಕ್ರಮ ಸಂಖ್ಯೆಯವರು 55 ಮತಗಳನ್ನು ಪಡ್ಕೊಂಡಿದ್ದಾರೆ. ಐದನೇ ಕ್ರಮ ಸಂಖ್ಯೆಯವರು 19 ಮತಗಳನ್ನು ಪಡ್ಕೊಂಡಿದ್ದಾರೆ. ಹಾಗೆ 14ನೇ ಕ್ರಮ ಸಂಖ್ಯೆಯವರು 50. ವರ್ಷಗಳ ಹಿಂದೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಮಾನಿಟರ್ ಮಾಡ್ತಿದ್ರಷ್ಟೇ, ಕ್ಲಾಸಿಗೆ ಒಬ್ರು ಮಾನಿಟರ್ ಅಂತ ಅಷ್ಟೇ ಇತ್ತು. ಆದ್ರೆ ಈಗ ಖಾತೆಗಳ ಹಂಚಿಕೆ ಆಗಿದೆ. ನಿಮಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಆ ಜವಾಬ್ದಾರಿ ಈಗ ಫಾರ್ ಎಕ್ಸಾಂಪಲ್ ಕಾನೂನು ಮಂತ್ರಿ ಅಂತಿದೆ. ಈಗ ಗ್ರಂಥಾಲಯ ಖಾತೆ ಗೊತ್ತಾಗಿದೆ ನಿಮ್ಗೆ. ಪುಸ್ತಕ ಎಷ್ಟಿದೆ ನೋಡೋದು, ತರಗತಿಗೆ ಹೋಗಿ ಪುಸ್ತಕ ಕೊಡೋದು ಅಥವಾ ಪುಸ್ತಕ ಪರಿಚಯವನ್ನು ತಕೊಂಡು ಅವರ ಮಾರ್ಗದರ್ಶನ, ಅವರ ನಿರ್ದೇಶನದಂತೆ ನೀವು ಕೆಲಸ ಮಾಡುವವರಿಗೆ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಎಷ್ಟು ಜನ ಅಭ್ಯರ್ಥಿಗಳು ಇಲ್ಲೊಂದು ಪ್ರಮಾಣ ವಚನವನ್ನು ತಗೊಳ್ಬೇಕು. ಬಲಗೈ ಹಾಗೂ ಬಲಗಾಲನ್ನು ಮುಂದೆ ಮಾಡಿ ಸಂಸತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆಯ್ಕೆಯಾಗಿರುತ್ತೇನೆ. ನಾನು ಶಾಲೆಯ ನಿಯಮಗಳನ್ನು, ಸಮಯ ಪಾಲನೆಯನ್ನು ಮತ್ತು ಶಿಸ್ತನ್ನು ಪಾಲಿಸುತ್ತೇನೆ. ಅವರು ಹೇಳಿದಂತ ಮಾತನ್ನ ಹೇಳಿ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ನಿಮ್ಮದು ಜವಾಬ್ದಾರಿ ಏನಪ್ಪ ಭಾಗವಹಿಸಿದ್ದೆ. ಸೊ ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಮತವನ್ನು ನೀಡಿ ನೀವೆಲ್ಲರೂ ನನ್ನ ಆರಿಸಿ ತಂದಿದ್ದಕ್ಕಾಗಿ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನನ್ನ ಒಟ್ಟು ಮತಗಳು 65. ನನಗೆ ಶಾಲಾ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಆಯ್ಕೆ ಮಾಡಿದ್ದಾರೆ. ಸೊ ನಾನು ಆ ಕರ್ತವ್ಯವನ್ನು ಚಾಚು ತಪ್ಪದೆ ನಿರ್ವಹಿಸುತ್ತೇನೆ ಎಂದು ಹೇಳುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ಶುಭಾಶಯ. ಸರ್ಕಾರಿ ಪ್ರೌಢಶಾಲೆ ಅಂಜನಗಿರಿ 2024-25ನೇ ಸಾಲಿನಲ್ಲಿ ನಡೆದಂತ ಶಾಲಾ ಸಂಸತ್ ಚುನಾವಣೆಯಲ್ಲಿ ಪ್ರಿಯಾ ಎಂಬ ನಾನು ಭಾಗವಹಿಸಿದ್ದೆ. ನಮ್ಮ ಶಾಲೆಯಲ್ಲಿ ಚುನಾವಣೆಯು ಅತ್ಯಂತ ಸುಲಭವಾಗಿ ನಡೆಯಿತು. ಹಾಗೆ ನನಗೆ ನೀವು ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಶಿಕ್ಷಣ ಮಂತ್ರಿಯಾಗಿ ಆಯ್ಕೆ ಮಾಡಿದ್ದಕ್ಕೆ ನಾನು ಧನ್ಯವಾದಗಳು. ಇನ್ನು ಮುಂದೆ ನಮ್ಮ ಶಾಲೆಯಲ್ಲಿ ನಾನು ಪ್ರಾರ್ಥನೆ ನಡೆಯುವ ಸ್ಥಳದಲ್ಲಿ ಪ್ರಶ್ನೆಗಳನ್ನು ಕೇಳುವುದು, ಅಮರವಾಣಿ ಮತ್ತು ಪಂಚಾಂಗಗಳನ್ನು ಓದಲು ಸಹಾಯ ಮಾಡುತ್ತೇನೆ ಮತ್ತು ಯಾರಿಗೆ ಓದಲು ಮತ್ತು ಬರೆಯಲು ಬರುತ್ತೋ ಅವರಿಗೆ ನಾನು ಹೆಲ್ಪ್ ಮಾಡ್ತೇನೆ ಅಂತ ಹೇಳ್ತಾ ನಾನು ನನ್ನ ಹೆಸರು ಯಶೋಧ ಎಂ. 2024-25ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ ನಾನು ಭಾಗವಹಿಸಿದ್ದೆ. ನಿಮ್ಮೆಲ್ಲರ ಅತ್ಯಮೂಲ್ಯವಾದ ಮತವನ್ನು ನನಗೆ ಹಾಕಿ ನನ್ನನ್ನು ಆರಿಸಿ